ಶ್ರೀ ಬ್ಯೂಟಿ ಕೇರ್ 20 ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ. ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್. ನಮ್ಮಲ್ಲಿ ಮೈಕ್ರೋಬ್ಲೇಡಿಂಗ್, ಲಿಪ್ ಪೀಲಿಂಗ್, ಬಿಬಿ ಗ್ಲೋ ಫೇಶಿಯಲ್ಸ್, ಬ್ಯೂಟಿ ಸ್ಪಾಟ್, ಕೆಮಿಕಲ್ ಪೀಲ್, ಹೇರ್ ಎಕ್ಸ್ಟೆನ್ಷನ್, ನೋಸ್ ಪಿನ್ನಿಂಗ್, ನೇಲ್ ಆರ್ಟ್, ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ. ಎಕ್ಸ್ಟ್ರಾ ಸ್ಕಿನ್ ರಿಮೂವರ್. ಇದೀಗ ಮೈಕ್ರೋಬ್ಲೇಡಿಂಗ್ ಕೇವಲ 2700 ಶುರುವಾಗುತ್ತದೆ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸ್ ಅನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ. ಇರ್ವಿನ್ ರೋಡ್, ಮೈಸೂರು. ಕಾಂಟ್ಯಾಕ್ಟ್ ನಂಬರ್ 8310885546. ಘೋರವಾದಂಥ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ. ಕಲಬುರಗಿ ಜಿಲ್ಲೆನಲ್ಲಿ ಇಡೀ ರಾಜ್ಯಗಳು ಕೇಳದೇ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ಏನು ನಡೀತಾ ಇದೆ. ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ? ಸಚಿವರು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಹನಿ ಟ್ರ್ಯಾಪ್, ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ, ಇದು ಸಣ್ಣ ಹಗರಣ ಅಲ್ಲ. ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಹೆದರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ. ಅಮಾಯಕ ಹೆಣ್ಣುಮಕ್ಕಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವ್ರ ವಿಡಿಯೋಗಳನ್ನು ಮಾಡಿಕೊಂಡು ಅವರು ಇನ್ನೊಬ್ಬರ ಮೇಲೆ ಛೂ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಲ್ಲಿವರೆಗೂ ಅದರ ಕಿಂಗ್ ಪಿನ್ನನ್ನು ಅರೆಸ್ಟ್ ಮಾಡಿಲ್ಲ. ಇದು ಪೊಲೀಸರಿಗೆ, ನಮಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಹೀಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಗ್ತಾ ಇದ್ದಾರೆ. ಇವತ್ತು ನಾವೇನು ಮಾಡಬೇಕು ಅಂತೇಳಿ ಇಜ್ಜತ್ತಿಗಂಜಿ. ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನು ಬಲೆಗೆ ಹಾಕಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಆಗಿದ್ದರೆ ನಿಮ್ಮದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ. ಯಾಕೆಂದರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ ಕಡೆ. ನಿಮ್ಮದೇನಾದರೂ ಕುಮ್ಮಕ್ಕಿದೆಯಾ ಸಚಿವರೇ? ನೀವು ಇದನ್ನು ಇಲ್ಲಿ ಪ್ರಸ್ತುತಪಡಿಸ್ರಿ ಕುಮ್ಮಕ್ಕಿದ್ರೆ. ಮತ್ತು ಇದು ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂಥದ್ದು. ನಾವು ಈ ಒಂದು ಪ್ರಕರಣ ಏನಿದೆ, ಹನಿ ಟ್ರ್ಯಾಪ್ ಪ್ರಕರಣ, ಇದು ನಿಜವಾಗಿ ಬೆಳಕಿಗೆ ಬರಬೇಕು, ತಕ್ಷಣ ಇದು ಆಗಬೇಕು ಅಂತೇಳಿ. ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ, ಇದನ್ನು ಏನು ಹನಿ ಟ್ರ್ಯಾಪ್ ಹಗರಣ ಇದೆ ಇದನ್ನು CBI ತನಿಖೆ ಕೊಡಬೇಕು. ಕಲಬುರಗಿ ಸೇರಿದಂತೆ ಇಡೀ ರಾಜ್ಯದ ಎಲ್ಲೇ ನಡೀತಾ ಇದೆ. ಯಾಕೆಂದರೆ ಇದು ಬರೀ ಕಲಬುರಗಿಗೆ ಅಷ್ಟೇ ಮೀಸಲಾಗಿದೆಯಾ ಅಂತ ಅನ್ನೋಂಥದ್ದು ಈಗ ಉಳಿದಿಲ್ಲ ಇದು. ಹಾಗಾಗಿ ನಮಗೆ ಅನುಮಾನಗಳು ಕಾಡ್ತಾ ಇದ್ದಾವೆ. CBI ತನಿಖೆಗೂ ಒಪ್ಪಿಸ್ಬೇಕು. ಯಾಕಂದರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ.